ಸಿಕ್ಕಿದೆ ಅಂದರೆ ಅದನ್ನು ನಾವು ಹೇಗೆ ಉಪಯೋಗಕರವಾಗಿ ಬದುಕಬೇಕು, ಆ ದಿನವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು, ಎಷ್ಟು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಅದನ್ನು ಅಪ್ರೋಚ್ ಮಾಡಬೇಕು. ನಾವು ನಮಗಿರೋ ಸಮಸ್ಯೆಗಳು, ನಾವು ಎದ್ದಿದ ತಕ್ಷಣ ಟೆನ್ಷನ್ನು, ಸ್ಟ್ರೆಸ್ಸು, ಇದರಿಂದ ಒಂದು ಡೇನ ಪ್ರಾರಂಭ ಮಾಡ್ತೀವಿ. ಆಗ ನಾವು ಏನೇನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಆದರೆ ಯಾವುದೂ ಆಗೋದಿಲ್ಲ. ನಾವು ಒಂದು ದಿನವನ್ನು ಹೇಗೆ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ಒಳ್ಳೆಯ ಉದ್ದೇಶ ಇರುತ್ತೆ ನಮ್ಮದು, ನಾವು ಇವತ್ತು ಈ ದಿನ ನಾವು ಹೊಸದಾಗಿ ಏನು ಕಲ್ತ್ಕೊಂಡ್ವಿ, ಈ ದಿನ ನಾವು ಉಪಯೋಗ ಆಗುವಂಥ ಯಾವ ಕೆಲಸ ಮಾಡಿದ್ವಿ, ಯಾರಿಗೆ ಏನು ಸಹಾಯ ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ದಿನವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನ ಸರಿಯಾಗಿರುತ್ತೆ. ಯಾರೋ ಒಬ್ಬರು ನಿಮಗೆ ಯಾವುದೋ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ನೀವು ಆ ಗಿಫ್ಟ್ನ ಮಹತ್ವವನ್ನು ಅರಿತು ಅದನ್ನು ಕೊಟ್ಟವರ ಮೇಲಿನ ಒಂದು ವಿಶ್ವಾಸ ಇಟ್ಟರೆ ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ತೀರ. ಇವಾಗ ಯಾವುದೋ ಒಂದು ಗಿಫ್ಟ್ ಕೊಟ್ಟಾಗ ಅದನ್ನು ನೀವು ಹೇಗಂದ್ರೆ ಬಿಸಾಕಿದ್ರೆ ಕೊಟ್ಟವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ಈ ದಿನ ಅನ್ನೋದು ನಮಗೆ ಪ್ರಕೃತಿ ಅಥವಾ ದೇವರು ಕೊಟ್ಟಂತಹ ಒಂದು ಉಡುಗೊರೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಹೋದರೆ ದೇವರಿಗೆ ಅಥವಾ ಪ್ರಕೃತಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ದಿನವನ್ನು ನಾವು ಸದುಪಯೋಗ ಪಡಿಸ್ಕೊಬೇಕು ಅನ್ನೋ ರೀತಿಯಲ್ಲಿ ಆ ಮೊದಲನೇ ಚಾಪ್ಟರ್ನ ಅವ್ರು ಹೇಳಿದ್ದಾರೆ. ಅದ್ರ ಕೊನೆಗೆ ಅವ್ರು ಹೇಗೆ ಎಂಡ್ ಮಾಡ್ತಾರಂದರೆ, ಓ ದೇವರೇ, ಈ ದಿನವನ್ನು ನೀನು ನನಗೆ ಉಡುಗೊರೆಯಾಗಿ ನೀಡಿದ್ದೀಯಾ, ನಾನು ಈ ದಿನವನ್ನು ಸರಿಯಾಗಿ ಬದುಕುವ ಮೂಲಕ ನಾನು ನಿನಗೆ ಉಡುಗೊರೆಯಾಗಿ ನೀಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಎಂಡ್ ಮಾಡ್ತಾರೆ. ಈಗ ನಿಮಗೆ ಇನ್ನೊಂದು ಚಾಪ್ಟರನ್ನು ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ಅಕ್ಸೆಪ್ಟೆನ್ಸ್ ಈಸ್ ಈಕ್ವಲ್ ಟು ಪಾಸಿಟಿವ್ ಎಮೋಷನ್ ಅಂತ ಒಂದು ಚಾಪ್ಟರ್ ಇದೆ. ಏನಿದು ಅಂತ ನಾವು ನೋಡಿದ್ರೆ, ಈಗ ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ಬರು ನಿಮಗೆ ಇಷ್ಟವಿಲ್ಲದೆ ಇರೋ ಒಂದು ಕೆಲಸನ ಮಾಡಿಬಿಟ್ರು. ಆಗ ನೀವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ, ಅದನ್ನು ರೆಸಿಸ್ಟ್ ಮಾಡಿದ್ರೆ, ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕೋಪ ಬರುತ್ತೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ನಿಮಗೆ ಇಷ್ಟವಿಲ್ಲದೆ ಇರೋ ಕೆಲಸನ ಮಾಡಿದ್ರೂ ಸಹ ನೀವು ಅದನ್ನು ಸ್ವೀಕಾರ ಮಾಡಿದ್ರೆ, ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಟಾಲರೆಂಟ್ ಅಂದರೆ ನಿಮ್ಮ ಸಹನೆ ಹೆಚ್ಚಾಗುತ್ತೆ. ಇಲ್ಲಿ ಆ್ಯಂಗರ್ ಅನ್ನೋದು ನೆಗೆಟಿವ್ ಎಮೋಷನ್, ಸಹನೆ ಅನ್ನೋದು ಒಂದು ಪಾಸಿಟಿವ್ ಎಮೋಷನ್. ಅದೇ ರೀತಿ ಈಗ ಯಾರೋ ಒಬ್ಬರು ನಿಮಗೆ ಎಮೋಷ್ನಲಾಗಿ ಹರ್ಟ್ ಮಾಡಿಬಿಟ್ರು, ನೀವು ಅದನ್ನು ವಿರೋಧ ವ್ಯಕ್ತಪಡಿಸಿ ಅಥವಾ ರೆಸಿಸ್ಟ್ ಮಾಡಿದ್ರೆ ಏನಾಗುತ್ತೆ, ಅವ್ರ ಮೇಲೆ ನಿಮಗೆ ದ್ವೇಷ ಹುಟ್ಟುತ್ತೆ. ಅದನ್ನೇ ನೀವು ಎಕ್ಸೆಪ್ಟ್ ಮಾಡಿಕೊಂಡ್ರೆ, ಸ್ವೀಕಾರ ಮಾಡಿಕೊಂಡ್ರೆ ನೀವು ಅವ್ರನ್ನ ಮನ್ನಿಸಬಹುದು. ಅದೇ ರೀತಿ ಇವಾಗ ಯಾರೋ ಒಬ್ಬರು ಏನೋ ಒಂದು ಅಚೀವ್ ಮಾಡಿದ್ರು ಅಥವಾ ಯಾವುದೋ ಒಂದು ಕೆಲಸನ ನಿಮಗಿಂತ ಚೆನ್ನಾಗಿ ಮಾಡಿದ್ರು, ಆಗ ನೀವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಆದರೆ ಅದನ್ನು ನೀವು ವಿರೋಧ ವ್ಯಕ್ತಪಡಿಸಿ ರೆಸಿಸ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಜಲಸಿ, ಹೊಟ್ಟೆ ಕಿಚ್ಚು ಉಂಟಾಗುತ್ತೆ. ಇಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ನೆಗೆಟಿವ್ ಎಮೋಷನ್, ಇನ್ಸ್ಪಿರೇಷನ್ ಅನ್ನೋದು ಪಾಸಿಟಿವ್ ಎಮೋಷನ್. ಸೊ ಅವ್ರು ಹೇಳೋದು ಏನು ಅಂದರೆ, ಒಂದು ಸಿಂಪಲ್ ಫಾರ್ಮುಲಾ ಏನಂದರೆ, ಸಮಥಿಂಗ್ ಪ್ಲಸ್ acceptance is equal to positive emotion. Something plus non-acceptance is equal to negative